ಪಿರಿಯಾಪಟ್ಟಣ ತಾಲೂಕಿನ ಹೈಟೆಕ್ ಪಂಚರ್ ಶಾಪ್ ಹಾಗೂ ಮೀರಾ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಸೆಕ್ಷನ್ 17 ಅಧಿಕಾರಿಗಳ ತಂಡ ಹಾಗೂ ಮಾನ್ಯ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಹಾಗೂ ಕಾರ್ಮಿಕ ನಿರೀಕ್ಷಕರಾದ ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅನಿರೀಕ್ಷಿತವಾಗಿ ದಾಳಿ ನಡೆಸಿ ಪಟ್ಟಣದ ಮೀರಾ ಫ್ಯಾನ್ಸಿ ಸ್ಟೇಷನರಿ ಹಾಗೂ ಹೈಟೆಕ್ ಸರ್ವಿಸ್ ಪಂಚರ್ ಶಾಪ್ ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿದ ಬಾಲಕರನ್ನ ಮೈಸೂರಿನ ಬಾಲಮಂದಿರಕ್ಕೆ ಕಳುಹಿಸಿದ್ದು, ಈ ಸಂಬಂಧ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಪಟ್ಟಣದ ಹೈಟೆಕ್ ಪಂಚರ್ ಶಾಪ್ ಫ್ಯಾನ್ಸಿ ಸ್ಟೋರ್ಗೆ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಅವರ ಅನುಮತಿಯೊಂದಿಗೆ ಕಾರ್ಮಿಕ ನಿರೀಕ್ಷಕರಾದ ಎನ್ ಮಂಜುನಾಥ್, ಮೈಸೂರು ಬಾಲಕಾರ್ಮಿಕರ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ದಾಳಿ ನಡೆಸಿದ ತಂಡ ಬಾಲಕಾರ್ಮಿಕರನ್ನ ರಕ್ಷಿಸಿ ಜೊತೆಗೆ ಅವರನ್ನ ಕೆಲಸಕ್ಕೆ ಸೇರಿಸಿಕೊಂಡ ಇಬ್ಬರ ವಿರುದ್ಧ ದೂರನ್ನು ದಾಖಲಿಸಿದೆ. ರಕ್ಷಣೆ ಮಾಡಿದ ಬಾಲಕಾರ್ಮಿಕರನ್ನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿ ನಂತರ ವಿಜಯನಗರದ ಬಾಲಮಂದಿರಕ್ಕೆ ಬಿಡಲಾಗಿದೆ ಎಂದು ಕಾರ್ಮಿಕ ನಿರೀಕ್ಷಕ ಎನ್ ಮಂಜುನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಅವರು ಮಾತನಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಒಂದು ತಂಡವನ್ನು ರಚನೆ ಮಾಡಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೇಷ್ಮೆ ಇಲಾಖೆ, ವೈದ್ಯಕೀಯ ಇಲಾಖೆ ಎಲ್ಲ ಇಲಾಖೆಯವರು ಸೇರಿ ಬಾಲಕಾರ್ಮಿಕರನ್ನ ಪತ್ತೆ ಹಚ್ಚಿ ಅವರನ್ನ ರಕ್ಷಣೆ ಮಾಡುವುದರ ಜೊತೆಗೆ ಮಾಲೀಕರು ಕೆಲಸಕ್ಕೆ ಇರಿಸಿಕೊಳ್ಳುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಒಂದು ಜಂಟಿಯಾಗಿ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಎಲ್ಲ ಸದಸ್ಯರು ಬಂದಂಥ ಒಂದು ಸಮಿತಿ ಈ ಒಂದು ಪಟ್ಟಣದಲ್ಲಿ ಬಾಲಕಾರ್ಮಿಕ ಮತ್ತು ಈ ಕನಿಷ್ಠ ವೇತನ ಇದುವಾಗಿ ಸುಮಾರಷ್ಟು ಕೆಲಸಕ್ಕೆ ಎಂಗೇಜ್ ಮಾಡ್ಕೊಂಡಿದ್ದಾರೆ ಕಂಪ್ಲೇಂಟ್ ಬಂದಿದೆ. ಈ ನಿಟ್ಟಿನಲ್ಲಿ ಈ ದಿನ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಈ ಒಂದು ಅಂಗಡಿಯಲ್ಲಿ ನಾವು ನೋಡಿದಾಗ ಅನೇಕ ಕಾರ್ಯಾಚರಣೆ ಮಾಡಿದಾಗ ಒಬ್ಬ ಬಾಲಕಾರ್ಮಿಕ ಅವನು ಕಿಶೋರ ಕಾರ್ಮಿಕ ವ್ಯಾಪ್ತಿಗೆ ಬರ್ತಾನೆ. ಮತ್ತು ಹಾಗೆ ಮಿನಿಮಮ್ ವೇಜಸ್ಸಲ್ಲೂ ಸಹ ಅವನಿಗೆ ಮಾಡ್ತಾರೋದ್ರಿಂದ ಅವ್ರ ಮೇಲೆ ಏನು ಅಂಗಡಿ ಮಾಲೀಕರ ಮೇಲೆ ಕೆಲಸ ಇಟ್ಕೊಂಡಂಥ ಅಂಗಡಿ ಮಾಲೀಕರ ಮೇಲೆ ಕಾನೂನು ಕ್ರಮ ಮುಂದಿನ ಕ್ರಮ ವಹಿಸಲಾಗ್ತದೆ. ನಗರದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ 17 ನೇಮಕಗೊಂಡ ನಿರೀಕ್ಷಕರನ್ನು ದಿಢೀರ್ ದಾಳಿ ನಡೆಸಲಾಗಿ ಇಂಥ ಸಂಸ್ಥೆ ಅನ್ನೋದು ಮೀರಾ ಫ್ಯಾಷನ್ ಆ್ಯಂಡ್ ಸ್ಟೇಷನರಿ ಸಂಸ್ಥೆಯಲ್ಲಿ 14 ವರ್ಷದ ಅಧಿಕಾರಿಯ ಕೆಲಸ ಮಾಡುತ್ತಿದ್ದ ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಸದರಿ ಬಾಲಕಾರ್ಮಿಕರನ್ನು ರಕ್ಷಿಸಿ CWCಗೆ ಸೇರಿಸಲು CWCಗೆ ಒಪ್ಪಿಸಿ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು